ಇನ್ನು ಇರಾನ್ ಇಸ್ರೇಲ್ ಯುದ್ಧದ ಬಿಸಿ ವಿಮಾನಯಾನಕ್ಕೂ ಕೂಡ ಎಫೆಕ್ಟ್ ಉಂಟಾಗಿದೆ. ವಿಮಾನ ಹಾರಾಟಕ್ಕೆ ಬಳಸುವಂತಹ ATF ತೈಲ ಏರಿದೆ, ಅದರ ಬೆಲೆ ಕೂಡ ಭಾರಿ ಏರಿಕೆಯಾಗಿದೆ. ಬೀದರ್ ವಿಮಾನ ನಿಲ್ದಾಣದಿಂದ ವಿಮಾನ ಸಂಚಾರ ಬಂದ್ ಆಗಿದೆ. ಬೀದರ್ ನಗರದ ಚಿದ್ರಿ ರಸ್ತೆ ಬಳಿ ಇರುವಂತಹ ವಿಮಾನ ನಿಲ್ದಾಣ ATF ತೈಲ ಬೆಲೆ ಏರಿಕೆಯಿಂದಾಗಿ ಹಾರಾಟವನ್ನ ಸ್ಟಾರ್ ಏರ್ಲೈನ್ಸ್ ನಿಲ್ಲಿಸಿದೆ. 13 ಕೋಟಿ ರೂಪಾಯಿ ಬದಲು 22 ಕೋಟಿ ರೂಪಾಯಿಗೆ ಸಬ್ಸಿಡಿ ಹೆಚ್ಚಿಸಬೇಕು ಅಂತ ಬೇಡಿಕೆಯನ್ನು ಇಡಲಾಗಿದೆ. ಸರ್ಕಾರದ ಬೇಡಿಕೆಗೆ ಒಪ್ಪಿಗೆಯನ್ನ ನೀಡದ ಹಿನ್ನೆಲೆಯಲ್ಲಿ ವಿಮಾನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಬೆಂಗಳೂರು ಬೀದರ್, ಬೀದರ್ ಬೆಂಗಳೂರು ವಿಮಾನ ಹಾರಾಟ ಬಂದ್ ಆಗಿದೆ. ವಿಮಾನ ಹಾರಾಟ ಇಲ್ಲದಕ್ಕೆ ಜನರಿಲ್ಲದೆ ವಿಮಾನ ನಿಲ್ದಾಣ ಬಿಕೋ ಅಂತ ಇದೆ. ಸ್ಟಾರ್ ಏರ್ಲೈನ್ಸ್ ನಿಲ್ಲಿಸಿರೋದು ವಿಮಾನಯಾನವನ್ನ. ಸೊ ಹೀಗಾಗಿ ಸಾಮಾನ್ಯ ಜನರು ಇದರಿಂದಾಗಿ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಇರಾನ್ ಹಾಗೂ ಇಸ್ರೇಲ್ನ ವಾರ್ ಎಫೆಕ್ಟ್ ಇದ್ದಾಗಿ ಗಡಿ ಜಿಲ್ಲೆಯ ವಿಮಾನ ನಿಲ್ದಾಣದ ಹಾರಾಟ ಸ್ಥಗಿತವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೀದರ್ನಿಂದ ಬೆಂಗಳೂರು, ಬೆಂಗಳೂರಿನಿಂದ ಬೀದರ್ಗೆ ವಿಮಾನ ಹಾರಾಟ ಆಗ್ತಾ ಇತ್ತು. ಆದರೆ ಏನು ವಿಮಾನಕ್ಕೆ ಬಳಸ್ತಕ್ಕಂಥ ತೈಲ ATF ಅಂದರೆ ಏವಿಯೇಷನ್ ಟರ್ಬಿನ್ ಫ್ಯೂಯಲ್ ದರ ಗಗನಕ್ಕೇರಿರುವ ಕಾರಣಕ್ಕಾಗಿ ಈಗ ವಿಮಾನ ಹಾರಾಟ ಸಂಪೂರ್ಣವಾಗಿ ಈಗ ಸ್ಥಗಿತವಾಗಿರ್ತಕ್ಕಂಥದ್ದು. ಸದ್ಯ ನಾವು ಬೀದರ್ನ ವಿಮಾನ ನಿಲ್ದಾಣದ ಒಂದು ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. 2020ರಲ್ಲಿ ಕೇಂದ್ರ ಸರ್ಕಾರದ ಉಡಾನ್ ಯೋಜನೆಯಡಿ ಈ ಒಂದು ಅಂದರೆ 2020ರಿಂದ 2023ರವರೆಗೆ ವಿಮಾನಗಳು ಹಾರಾಟ ಆಗ್ತಾಯಿದ್ವು. ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಒಂದು ಮಂಡಳಿಯಿಂದ ಸುಮಾರು 13 ಕೋಟಿ ರೂಪಾಯಿಯನ್ನು ಸ್ಟಾರ್ ಏರ್ಲೈನ್ಸ್ಗೆ ನೀಡಿ ವಿಮಾನ ಹಾರಾಟವನ್ನು ಕೂಡ ಆರಂಭ ಮಾಡಲಾಗಿತ್ತು. ವಿಮಾನಗಳು ಪ್ರತಿನಿತ್ಯವೂ ಸಹ ಬೀದರಿಂದ ಬೆಂಗಳೂರು, ಬೆಂಗಳೂರಿನಿಂದ ಬೀದರ್ಗೆ ಹಾರಾಟವಾಗ್ತಾಯಿದ್ವು. ಅಂದರೆ ಕಳೆದ 2-3 ದಿನಗಳಿಂದ ಈಗ ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತವಾಗಿರ್ತಕ್ಕಂಥ. ಯಾಕಂದರೆ ಈಗಾಗಲೇ ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ನಡೀತಿರುವ ಕಾರಣಕ್ಕಾಗಿ ವಿಮಾನಕ್ಕೆ ಬಳಸ್ತಕ್ಕಂಥ ಪ್ರಮುಖವಾಗಿ ATF ಏನು ತೈಲ ಗಗನಕ್ಕೇರಿರ್ತಕ್ಕಂಥ ಅಂದರೆ ಈ ಒಂದು ATF ತೈಲದ ಬೆಲೆ ದುಪ್ಪಟ್ಟಾಗಿರ್ತಕ್ಕಂಥ. ಇದರಿಂದಾಗಿ ಈಗ ಸ್ಟಾರ್ ಏರ್ಲೈನ್ಸ್ ಇದನ್ನು ಮೇಂಟೈನ್ ಮಾಡಲು ಕೂಡ ಆಗದಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥ. ಅದರಿಂದಾಗಿ ಸಚಿವ ಸಂಪುಟದಲ್ಲಿ ಸ್ಟಾರ್ ಏರ್ಲೈನ್ಸ್ ಸಂಸ್ಥೆಗೆ 13 ಕೋಟಿ ರೂಪಾಯಿಯನ್ನು KKRDB ಅನುದಾನದಲ್ಲಿ ಕೊಡಲಾಗಿತ್ತು. ಆದರೆ ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಸ್ಟಾರ್ ಏರ್ಲೈನ್ಸ್ 22 ಕೋಟಿ ರೂಪಾಯಿ ಕೊಟ್ಟರೆ ಮಾತ್ರ ನಾವು ಈ ಒಂದು ವಿಮಾನ ಹಾರಾಟವನ್ನು ಆರಂಭ ಮಾಡ್ಬೋದು, ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ವಿಮಾನ ಹಾರಾಟ ಸಾಧ್ಯವಿಲ್ಲ ಎಂಬ ಮಾತನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಹೇಳಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕಳೆದ 2-3 ದಿನಗಳಿಂದ ಈ ಒಂದು ಬೀದರ್ ಟು ಬೆಂಗಳೂರು, ಬೆಂಗಳೂರು ಟು ಬೀದರ್ಗೆ ಹಾರಾಟ ಆಗ್ತಕ್ಕಂಥ ಸ್ಟಾರ್ ಏರ್ಲೈನ್ಸ್ನ ವಿಮಾನಗಳು ಸಂಪೂರ್ಣವಾಗಿ ಸ್ಥಗಿತವಾಗಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ. ಈ ಒಂದು ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಕೂಡ ಜನರು ಪ್ರತಿನಿತ್ಯ ಬೀದರ್ನಿಂದ ಬೆಂಗಳೂರಿಗೆ ಹೋಗ್ತಾಯಿದ್ರು, ಬೆಂಗಳೂರಿಂದ ಬೀದರ್ಗೆ ಬರ್ತಾಯಿದ್ರು. ಅದರಲ್ಲಿ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಸೇರಿದಂತೆ ನೆರೆ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರದ ಸಾಕಷ್ಟು ರಾಜಕಾರಣಿಗಳಿರ್ಬೋದು, ಪ್ರಭಾವಿ ವ್ಯಕ್ತಿಗಳು, ಸಾಕಷ್ಟು ಉದ್ಯಮಿದಾರರು ಕೂಡ ಬಂದು ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತವೂ ಕೂಡ ಹೋಗ್ತಾಯಿದ್ರು. ಆದರೆ ಈಗ ವಿಮಾನ ಹಾರಾಟ ಸ್ಥಗಿತವಾಗಿರುವ ಕಾರಣಕ್ಕಾಗಿ ಸಂಪೂರ್ಣವಾಗಿ ಈಗ ಈ ಒಂದು ಜನರ ಒಂದು ಓಡಾಟ ಈಗ ಸಂಪೂರ್ಣವಾಗಿ ನಿಂತುಕೊಂಡಿರುತ್ತೆ. ಯಾಕಂದರೆ ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಹಣಕಾಸಿನ ಬಿಕ್ಕಟ್ಟಿನಿಂದಾಗಿ ಈ ಸಂಸ್ಥೆ ಈಗ ಈ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ಈ ಒಂದು ಬೀದರ್ ಟು ಬೆಂಗಳೂರು, ಬೆಂಗಳೂರು ಟು ಬೀದರ್ಗೆ ಹಾರಾಟ ಆಗ್ತಕ್ಕಂಥ ವಿಮಾನಗಳನ್ನು ಮರು ಆರಂಭ ಮಾಡಬೇಕಂತೇಳಿ ಈಗಾಗಲೇ ರಾಜ್ಯ ಸರ್ಕಾರದ ಮುಂದೆ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಈ ಬಗ್ಗೆ ಮನವಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಸ್ಟಾರ್ ಏರ್ಲೈನ್ಸ್ನ ವಿಮಾನಗಳು ಈಗ ರದ್ದಾಗಿರುವ ಕಾರಣಕ್ಕಾಗಿ ನಡೀತಕ್ಕಂಥ ಸಚಿವ ಸಂಪುಟದ ಒಂದು ಸಭೆಯಲ್ಲಿ ಯಾವೆಲ್ಲ ರೀತಿಯಿಂದ ಕೂಡ ಚರ್ಚೆ ಆಗ್ತವೆ. ರಾಜ್ಯ ಸರ್ಕಾರ 22 ಕೋಟಿ ರೂಪಾಯಿಯನ್ನು ಸ್ಟಾರ್ ಏರ್ಲೈನ್ಸ್ಗೆ ಕೊಟ್ಟು ವಿಮಾನ ಹಾರಾಟ ಮರು ಆರಂಭ ಮಾಡುತ್ತೆ ಎಂಬುದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಶರಣಕುಮಾರ್ ಜೊತೆ ಪರಶುರಾಮ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.